ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮೂರಲ್ಲಿ. ನಾನು ಸ್ಮಿತಾ ರಂಗನಾಥ್. ಬೀದರ್ ಹಾಗೆ ಮಂಗಳೂರು ಎರಡೂ ಭಾಗದಲ್ಲಿ ಭಯಾನಕ ಡಕಾಯಿತಿ ರಾಬರಿ ನಡೆದು 3 ದಿನಗಳು ಕಳೆದು ಹೋಗ್ತಾ ಇದೆ. 3 ದಿನವಾದರೂ ಕೂಡ ಡಕಾಯಿತಿ ಮಾಡಿದವರ ಸುಳಿವು ಈವರೆಗೂ ಪತ್ತೆಯಾಗ್ತಾ ಇಲ್ಲ. ಕೇರಳ, ತಮಿಳುನಾಡು, ಹೈದರಾಬಾದ್, ಬಿಹಾರ ಸಿಕ್ಕ ರಾಜ್ಯಗಳಲ್ಲಿ ಶೋಧ ಕಾರ್ಯ ಆಗ್ತಾ ಇದೆ. ಆದರೂ ಕೂಡ ರಾಬರಿ ಮಾಡಿದ ಗ್ಯಾಂಗ್ನ ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಎಲ್ಲ ಡಕಾಯಿತರು ಉತ್ತರ ಭಾರತಕ್ಕೆ ಓಡ್ ಹೋದ್ರ. ಗೋಲ್ಡನ್ನ ಬ್ಲಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡೋ ಪ್ರಯತ್ನ ಮಾಡಬಹುದು ಅನ್ನೋ ಅನುಮಾನದ ಮೇಲೆ ಅಲ್ಲೂ ಕೂಡ ಪೊಲೀಸರು ಕಣ್ಣಿಟ್ಟಿದ್ದಾರೆ. 10ಕ್ಕೂ ಹೆಚ್ಚು ತಂಡ ಮಾಡ್ಕೊಂಡು ಹುಡುಕಿದ್ರು ಕೂಡ ಹುಡುಕಾಟ ಫ್ಲಾಪ್ ಆಗ್ತಾ ಇದೆ. 3 ದಿನ ಕಳೆದು ಹೋಗಿದೆ ಈ ಪ್ರಕರಣ ವರದಿಯಾಗಿ. ಆದರೂ ಕೂಡ ಈವರೆಗೂ ಚಿಕ್ಕ ಸುಳಿವು ಕೂಡ, ಎಲ್ಲಿನವರು, ಎಲ್ಲಿಂದ ಬಂದರು, ಈ ಡಕಾಯಿತಿ ಮಾಡಿ ಹಣ ಹಾಗೆ ಚಿನ್ನವನ್ನ ಎಲ್ಲಿಗೆ ಕೊಂಡೊಯ್ದ್ರು, ಇದು ಯಾವುದ್ರ ಬಗ್ಗೆ ಕೂಡ ತನಿಖಾಧಿಕಾರಿಗಳಿಗೆ ಈವರೆಗೂ ಖಚಿತ ಮಾಹಿತಿ ಲಭ್ಯವಾಗ್ತಾ ಇಲ್ಲ. 10 ತಂಡಗಳನ್ನು ಮಾಡಿಕೊಂಡು ಹುಡುಕಾಟವನ್ನು ಮಾಡಲಾಗ್ತಾ ಇದೆ. ಆದರೂ ಈ ಗ್ಯಾಂಗನ್ನು ಪತ್ತೆ ಹಚ್ಚೋ ಕಾರ್ಯ ಯಶಸ್ವಿ ಆಗ್ತಾ ಇಲ್ಲ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮೂರಲ್ಲಿ. ನಾನು ಸ್ಮಿತಾ ರಂಗನಾಥ್. ಬೀದರ್ ಹಾಗೆ ಮಂಗಳೂರು ಎರಡೂ ಭಾಗದಲ್ಲಿ ಭಯಾನಕ ಡಕಾಯಿತಿ ರಾಬರಿ ನಡೆದು 3 ದಿನಗಳು ಕಳೆದು ಹೋಗ್ತಾ ಇದೆ. 3 ದಿನವಾದರೂ ಕೂಡ ಡಕಾಯಿತಿ ಮಾಡಿದವರ ಸುಳಿವು ಈವರೆಗೂ ಪತ್ತೆಯಾಗ್ತಾ ಇಲ್ಲ. ಕೇರಳ, ತಮಿಳುನಾಡು, ಹೈದರಾಬಾದ್, ಬಿಹಾರ ಸಿಕ್ಕ ರಾಜ್ಯಗಳಲ್ಲಿ ಶೋಧ ಕಾರ್ಯ ಆಗ್ತಾ ಇದೆ. ಆದರೂ ಕೂಡ ರಾಬರಿ ಮಾಡಿದ ಗ್ಯಾಂಗ್ನ ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಎಲ್ಲ ಡಕಾಯಿತರು ಉತ್ತರ ಭಾರತಕ್ಕೆ ಓಡ್ ಹೋದ್ರ. ಗೋಲ್ಡನ್ನ ಬ್ಲಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡೋ ಪ್ರಯತ್ನ ಮಾಡಬಹುದು ಅನ್ನೋ ಅನುಮಾನದ ಮೇಲೆ ಅಲ್ಲೂ ಕೂಡ ಪೊಲೀಸರು ಕಣ್ಣಿಟ್ಟಿದ್ದಾರೆ. 10ಕ್ಕೂ ಹೆಚ್ಚು ತಂಡ ಮಾಡ್ಕೊಂಡು ಹುಡುಕಿದ್ರು ಕೂಡ ಹುಡುಕಾಟ ಫ್ಲಾಪ್ ಆಗ್ತಾ ಇದೆ. 3 ದಿನ ಕಳೆದು ಹೋಗಿದೆ ಈ ಪ್ರಕರಣ ವರದಿಯಾಗಿ. ಆದರೂ ಕೂಡ ಈವರೆಗೂ ಚಿಕ್ಕ ಸುಳಿವು ಕೂಡ, ಎಲ್ಲಿನವರು, ಎಲ್ಲಿಂದ ಬಂದರು, ಈ ಡಕಾಯಿತಿ ಮಾಡಿ ಹಣ ಹಾಗೆ ಚಿನ್ನವನ್ನ ಎಲ್ಲಿಗೆ ಕೊಂಡೊಯ್ದ್ರು, ಇದು ಯಾವುದ್ರ ಬಗ್ಗೆ ಕೂಡ ತನಿಖಾಧಿಕಾರಿಗಳಿಗೆ ಈವರೆಗೂ ಖಚಿತ ಮಾಹಿತಿ ಲಭ್ಯವಾಗ್ತಾ ಇಲ್ಲ. 10 ತಂಡಗಳನ್ನು ಮಾಡಿಕೊಂಡು ಹುಡುಕಾಟವನ್ನು ಮಾಡಲಾಗ್ತಾ ಇದೆ. ಆದರೂ ಈ ಗ್ಯಾಂಗನ್ನು ಪತ್ತೆ ಹಚ್ಚೋ ಕಾರ್ಯ ಯಶಸ್ವಿ ಆಗ್ತಾ ಇಲ್ಲ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮೂರಲ್ಲಿ. ನಾನು ಸ್ಮಿತಾ ರಂಗನಾಥ್. ಬೀದರ್ ಹಾಗೆ ಮಂಗಳೂರು ಎರಡೂ ಭಾಗದಲ್ಲಿ ಭಯಾನಕ ಡಕಾಯಿತಿ ರಾಬರಿ ನಡೆದು 3 ದಿನಗಳು ಕಳೆದು ಹೋಗ್ತಾ ಇದೆ. 3 ದಿನವಾದರೂ ಕೂಡ ಡಕಾಯಿತಿ ಮಾಡಿದವರ ಸುಳಿವು ಈವರೆಗೂ ಪತ್ತೆಯಾಗ್ತಾ ಇಲ್ಲ. ಕೇರಳ, ತಮಿಳುನಾಡು, ಹೈದರಾಬಾದ್, ಬಿಹಾರ ಸಿಕ್ಕ ರಾಜ್ಯಗಳಲ್ಲಿ ಶೋಧ ಕಾರ್ಯ ಆಗ್ತಾ ಇದೆ. ಆದರೂ ಕೂಡ ರಾಬರಿ ಮಾಡಿದ ಗ್ಯಾಂಗ್ನ ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಎಲ್ಲ ಡಕಾಯಿತರು ಉತ್ತರ ಭಾರತಕ್ಕೆ ಓಡ್ ಹೋದ್ರ. ಗೋಲ್ಡನ್ನ ಬ್ಲಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡೋ ಪ್ರಯತ್ನ ಮಾಡಬಹುದು ಅನ್ನೋ ಅನುಮಾನದ ಮೇಲೆ ಅಲ್ಲೂ ಕೂಡ ಪೊಲೀಸರು ಕಣ್ಣಿಟ್ಟಿದ್ದಾರೆ. 10ಕ್ಕೂ ಹೆಚ್ಚು ತಂಡ ಮಾಡ್ಕೊಂಡು ಹುಡುಕಿದ್ರು ಕೂಡ ಹುಡುಕಾಟ ಫ್ಲಾಪ್ ಆಗ್ತಾ ಇದೆ. 3 ದಿನ ಕಳೆದು ಹೋಗಿದೆ ಈ ಪ್ರಕರಣ ವರದಿಯಾಗಿ. ಆದರೂ ಕೂಡ ಈವರೆಗೂ ಚಿಕ್ಕ ಸುಳಿವು ಕೂಡ, ಎಲ್ಲಿನವರು, ಎಲ್ಲಿಂದ ಬಂದರು, ಈ ಡಕಾಯಿತಿ ಮಾಡಿ ಹಣ ಹಾಗೆ ಚಿನ್ನವನ್ನ ಎಲ್ಲಿಗೆ ಕೊಂಡೊಯ್ದ್ರು, ಇದು ಯಾವುದ್ರ ಬಗ್ಗೆ ಕೂಡ ತನಿಖಾಧಿಕಾರಿಗಳಿಗೆ ಈವರೆಗೂ ಖಚಿತ ಮಾಹಿತಿ ಲಭ್ಯವಾಗ್ತಾ ಇಲ್ಲ. 10 ತಂಡಗಳನ್ನು ಮಾಡಿಕೊಂಡು ಹುಡುಕಾಟವನ್ನು ಮಾಡಲಾಗ್ತಾ ಇದೆ. ಆದರೂ ಈ ಗ್ಯಾಂಗನ್ನು ಪತ್ತೆ ಹಚ್ಚೋ ಕಾರ್ಯ ಯಶಸ್ವಿ ಆಗ್ತಾ ಇಲ್ಲ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮೂರಲ್ಲಿ. ನಾನು ಸ್ಮಿತಾ ರಂಗನಾಥ್. ಬೀದರ್ ಹಾಗೆ ಮಂಗಳೂರು ಎರಡೂ ಭಾಗದಲ್ಲಿ ಭಯಾನಕ ಡಕಾಯಿತಿ ರಾಬರಿ ನಡೆದು 3 ದಿನಗಳು ಕಳೆದು ಹೋಗ್ತಾ ಇದೆ. 3 ದಿನವಾದರೂ ಕೂಡ ಡಕಾಯಿತಿ ಮಾಡಿದವರ ಸುಳಿವು ಈವರೆಗೂ ಪತ್ತೆಯಾಗ್ತಾ ಇಲ್ಲ. ಕೇರಳ, ತಮಿಳುನಾಡು, ಹೈದರಾಬಾದ್, ಬಿಹಾರ ಸಿಕ್ಕ ರಾಜ್ಯಗಳಲ್ಲಿ ಶೋಧ ಕಾರ್ಯ ಆಗ್ತಾ ಇದೆ. ಆದರೂ ಕೂಡ ರಾಬರಿ ಮಾಡಿದ ಗ್ಯಾಂಗ್ನ ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಎಲ್ಲ ಡಕಾಯಿತರು ಉತ್ತರ ಭಾರತಕ್ಕೆ ಓಡ್ ಹೋದ್ರ. ಗೋಲ್ಡನ್ನ ಬ್ಲಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡೋ ಪ್ರಯತ್ನ ಮಾಡಬಹುದು ಅನ್ನೋ ಅನುಮಾನದ ಮೇಲೆ ಅಲ್ಲೂ ಕೂಡ ಪೊಲೀಸರು ಕಣ್ಣಿಟ್ಟಿದ್ದಾರೆ. 10ಕ್ಕೂ ಹೆಚ್ಚು ತಂಡ ಮಾಡ್ಕೊಂಡು ಹುಡುಕಿದ್ರು ಕೂಡ ಹುಡುಕಾಟ ಫ್ಲಾಪ್ ಆಗ್ತಾ ಇದೆ. 3 ದಿನ ಕಳೆದು ಹೋಗಿದೆ ಈ ಪ್ರಕರಣ ವರದಿಯಾಗಿ. ಆದರೂ ಕೂಡ ಈವರೆಗೂ ಚಿಕ್ಕ ಸುಳಿವು ಕೂಡ, ಎಲ್ಲಿನವರು, ಎಲ್ಲಿಂದ ಬಂದರು,
ಈ ಡಕಾಯಿತಿ ಮಾಡಿ ಹಣ ಹಾಗೆ ಚಿನ್ನವನ್ನ ಎಲ್ಲಿಗೆ ಕೊಂಡೊಯ್ದ್ರು, ಇದು ಯಾವುದ್ರ ಬಗ್ಗೆ ಕೂಡ ತನಿಖಾಧಿಕಾರಿಗಳಿಗೆ ಈವರೆಗೂ ಖಚಿತ ಮಾಹಿತಿ ಲಭ್ಯವಾಗ್ತಾ ಇಲ್ಲ. 10 ತಂಡಗಳನ್ನು ಮಾಡಿಕೊಂಡು ಹುಡುಕಾಟವನ್ನು ಮಾಡಲಾಗ್ತಾ ಇದೆ. ಆದರೂ ಈ ಗ್ಯಾಂಗನ್ನು ಪತ್ತೆ ಹಚ್ಚೋ ಕಾರ್ಯ ಯಶಸ್ವಿ ಆಗ್ತಾ ಇಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಿಮ್ಮೂರಲ್ಲಿ. ನಾನು ಸ್ಮಿತಾ ರಂಗನಾಥ್. ಬೀದರ್ ಹಾಗೆ ಮಂಗಳೂರು ಎರಡೂ ಭಾಗದಲ್ಲಿ ಭಯಾನಕ ಡಕಾಯಿತಿ ರಾಬರಿ ನಡೆದು 3 ದಿನಗಳು ಕಳೆದು ಹೋಗ್ತಾ ಇದೆ. 3 ದಿನವಾದರೂ ಕೂಡ ಡಕಾಯಿತಿ ಮಾಡಿದವರ ಸುಳಿವು ಈವರೆಗೂ ಪತ್ತೆಯಾಗ್ತಾ ಇಲ್ಲ. ಕೇರಳ, ತಮಿಳುನಾಡು, ಹೈದರಾಬಾದ್, ಬಿಹಾರ ಸಿಕ್ಕ ರಾಜ್ಯಗಳಲ್ಲಿ ಶೋಧ ಕಾರ್ಯ ಆಗ್ತಾ ಇದೆ. ಆದರೂ ಕೂಡ ರಾಬರಿ ಮಾಡಿದ ಗ್ಯಾಂಗ್ನ ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಎಲ್ಲ ಡಕಾಯಿತರು ಉತ್ತರ ಭಾರತಕ್ಕೆ ಓಡ್ ಹೋದ್ರ. ಗೋಲ್ಡನ್ನ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡೋ ಪ್ರಯತ್ನ ಮಾಡಬಹುದು ಅನ್ನೋ ಅನುಮಾನದ ಮೇಲೆ ಅಲ್ಲೂ ಕೂಡ ಪೊಲೀಸರು ಕಣ್ಣಿಟ್ಟಿದ್ದಾರೆ. 10ಕ್ಕೂ ಹೆಚ್ಚು ತಂಡ ಮಾಡ್ಕೊಂಡು ಹುಡುಕಿದ್ರು ಕೂಡ ಹುಡುಕಾಟ ಫ್ಲಾಪ್ ಆಗ್ತಾ ಇದೆ. 3 ದಿನ ಕಳೆದು ಹೋಗಿದೆ ಈ ಪ್ರಕರಣ ವರದಿಯಾಗಿ. ಆದರೂ ಕೂಡ ಈವರೆಗೂ ಚಿಕ್ಕ ಸುಳಿವು ಕೂಡ, ಎಲ್ಲಿನವರು, ಎಲ್ಲಿಂದ ಬಂದರು, ಈ ಡಕಾಯಿತಿ ಮಾಡಿ ಹಣ ಹಾಗೆ ಚಿನ್ನವನ್ನ ಎಲ್ಲಿಗೆ ಕೊಂಡೊಯ್ದ್ರು, ಇದು ಯಾವುದ್ರ ಬಗ್ಗೆ ಕೂಡ ತನಿಖಾಧಿಕಾರಿಗಳಿಗೆ ಈವರೆಗೂ ಖಚಿತ ಮಾಹಿತಿ ಲಭ್ಯವಾಗ್ತಾ ಇಲ್ಲ. 10 ತಂಡಗಳನ್ನು ಮಾಡಿಕೊಂಡು ಹುಡುಕಾಟವನ್ನು ಮಾಡಲಾಗ್ತಾ ಇದೆ. ಆದರೂ ಈ ಗ್ಯಾಂಗನ್ನು ಪತ್ತೆ ಹಚ್ಚೋ ಕಾರ್ಯ ಯಶಸ್ವಿ ಆಗ್ತಾ ಇಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಿಮ್ಮೂರಲ್ಲಿ. ನಾನು ಸ್ಮಿತಾ ರಂಗನಾಥ್. ಬೀದರ್ ಹಾಗೆ ಮಂಗಳೂರು ಎರಡೂ ಭಾಗದಲ್ಲಿ ಭಯಾನಕ ಡಕಾಯಿತಿ ರಾಬರಿ ನಡೆದು 3 ದಿನಗಳು ಕಳೆದು ಹೋಗ್ತಾ ಇದೆ. 3 ದಿನವಾದರೂ ಕೂಡ ಡಕಾಯಿತಿ ಮಾಡಿದವರ ಸುಳಿವು ಈವರೆಗೂ ಪತ್ತೆಯಾಗ್ತಾ ಇಲ್ಲ. ಕೇರಳ, ತಮಿಳುನಾಡು, ಹೈದರಾಬಾದ್, ಬಿಹಾರ ಸಿಕ್ಕ ರಾಜ್ಯಗಳಲ್ಲಿ ಶೋಧ ಕಾರ್ಯ ಆಗ್ತಾ ಇದೆ. ಆದರೂ ಕೂಡ ರಾಬರಿ ಮಾಡಿದ ಗ್ಯಾಂಗ್ನ ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಎಲ್ಲ ಡಕಾಯಿತರು ಉತ್ತರ ಭಾರತಕ್ಕೆ ಓಡ್ ಹೋದ್ರ. ಗೋಲ್ಡನ್ನ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡೋ ಪ್ರಯತ್ನ ಮಾಡಬಹುದು ಅನ್ನೋ ಅನುಮಾನದ ಮೇಲೆ ಅಲ್ಲೂ ಕೂಡ ಪೊಲೀಸರು ಕಣ್ಣಿಟ್ಟಿದ್ದಾರೆ. 10ಕ್ಕೂ ಹೆಚ್ಚು ತಂಡ ಮಾಡ್ಕೊಂಡು ಹುಡುಕಿದ್ರು ಕೂಡ ಹುಡುಕಾಟ ಫ್ಲಾಪ್ ಆಗ್ತಾ ಇದೆ. 3 ದಿನ ಕಳೆದು ಹೋಗಿದೆ ಈ ಪ್ರಕರಣ ವರದಿಯಾಗಿ. ಆದರೂ ಕೂಡ ಈವರೆಗೂ ಚಿಕ್ಕ ಸುಳಿವು ಕೂಡ, ಎಲ್ಲಿನವರು, ಎಲ್ಲಿಂದ ಬಂದರು, ಈ ಡಕಾಯಿತಿ ಮಾಡಿ ಹಣ ಹಾಗೆ ಚಿನ್ನವನ್ನ ಎಲ್ಲಿಗೆ ಕೊಂಡೊಯ್ದ್ರು, ಇದು ಯಾವುದ್ರ ಬಗ್ಗೆ ಕೂಡ ತನಿಖಾಧಿಕಾರಿಗಳಿಗೆ ಈವರೆಗೂ ಖಚಿತ ಮಾಹಿತಿ ಲಭ್ಯವಾಗ್ತಾ ಇಲ್ಲ. 10 ತಂಡಗಳನ್ನು ಮಾಡಿಕೊಂಡು ಹುಡುಕಾಟವನ್ನು ಮಾಡಲಾಗ್ತಾ ಇದೆ. ಆದರೂ ಈ ಗ್ಯಾಂಗನ್ನು ಪತ್ತೆ ಹಚ್ಚೋ ಕಾರ್ಯ ಯಶಸ್ವಿ ಆಗ್ತಾ ಇಲ್ಲ.